ಕಾದಂಬರಿಗಳ ಸಾಮ್ರಾಟ್ ಅಂತ ಸಾಹಿತ್ಯ ಪ್ರಿಯರೆಂದು ಕರೆಸ್ಕೊಂಡಂಥ ಮುನ್ಷಿ ಪ್ರೇಮ್ಚಂದ್ ನಿಜವಾಗಿಯೂ ಹಿಂದಿ ಸಾಹಿತ್ಯದ ಒಂದು ಧ್ರುವತಾರೆ. ಭಾಳ ದೊಡ್ಡ ಹೆಸರು. ಅವ್ರು ಒಂದೊಂದು ಕಾದಂಬರಿ ಸಾಮಾಜಿಕ ಆಂದೋಲನ ಮಾಡುವಷ್ಟು ಮಟ್ಟಿಗೆ ಪ್ರಖರ ಆಗಿತ್ತು. ಅವರು ಗಬನ್ ಆಗಲಿ, ಗೋದಾನ್ ಆಗಲಿ, ನಿರ್ಮಲಾ ಮತ್ತಿತರ ಕಾದಂಬರಿಗಳು ಅಂದಿನ ಸಮಾಜದ ಓರೆಕೋರೆಗಳನ್ನು ಗುರುತಿಸಿ, ಟೀಕಿಸಿ, ಸರಿಯಾದ ಮಾರ್ಗ ತೋರೋದ್ರಲ್ಲಿ ಸಮರ್ಥ ಆಗಿದ್ದರು. ಅವರ 12 ಕಾದಂಬರಿಗಳು ಒಂದೊಂದು ರತ್ನ ಇದ್ದ ಹಾಗೆ. ಅದರಂತೆ ಅವರು ಬರೆದಂಥ 300ಕ್ಕೂ ಹೆಚ್ಚು ಕಥೆಗಳು ತುಂಬ ಸುಂದರ, ಸರಸ ಅಷ್ಟೇ ಮಾರ್ಮಿಕ. ಅವರು ತಮ್ಮ ಸೋನೆ ಕಿ ವತನ್ ಅನ್ನುವಂಥ ಕಾದಂಬರಿ ಬರೆದಾಗ ಬ್ರಿಟಿಷ್ ಸರ್ಕಾರಕ್ಕೆ ತುಂಬ ಇರಿಸುಮುರುಸಾಯಿತು. ಆ ಪುಸ್ತಕಕ್ಕೆ ಬಹಿಷ್ಕಾರ ಹಾಕಿ ಪುಸ್ತಕಗಳನ್ನೆಲ್ಲ ಒಟ್ಟುಗೂಡಿಸಿ ಬೆಂಕಿಗೆ ಹಾಕಿ ತಮ್ಮ ಕೋಪ ತೋರಿಸಿದ್ರಂತೆ. ಸಾಹಿತ್ಯ ಪ್ರೇಮಿಯಾದಂಥ ಪ್ರೇಮ್ಚಂದ್ ಈ ಇಕ್ಕಟ್ಟಿನಿಂದ ಪಾರಾಗೋದಕ್ಕೆ ತಮ್ಮ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸರ್ಕಾರದ ಕಪಿಮುಷ್ಟಿಯಿಂದ ಹೊರಗೆ ಬಂದು ಸಕ್ರಿಯವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೇರಿಕೊಂಡ್ರು. ಆ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆ ನಡೀತು. ಅವ್ರ ಮನೆಯಲ್ಲಿ ಕುಳಿತಿದ್ದಾಗ ಆಗಿನ ಉತ್ತರ ಪ್ರದೇಶದ ಗವರ್ನರ್ ಸರ್ ಹ್ಯಾಲಿ ಅವ್ರ ವೈಯಕ್ತಿಕ ದೂತ ಅವ್ರ ಮನೆಗೆ ಬಂದ. ಅವ್ರಿಗೊಂದು ಲಕೋಟೆ ಕೊಟ್ಟ. ಅದೊಂದು ಗೋಪ್ಯ ದಾಖಲೆ ಅದು. ಅದನ್ನು ಕೇವಲ ಪ್ರೇಮ್ಚಂದ್ರಿಗೆ ಕೊಡಬೇಕು ಅಂತ ಆಜ್ಞೆ ಆಗಿತ್ತು. ಒಪ್ಪಿಸಿ ಆತ ಹೋದ. ಪ್ರೇಮ್ಚಂದ್ರಿಗೆ ಆಶ್ಚರ್ಯ. ಅದನ್ನು ಒಡೆದು ನೋಡಿದರೆ ಅದು ಸರ್ಕಾರಿ ಆಜ್ಞೆ ಇದೆ. ಬ್ರಿಟಿಷ್ ಸರ್ಕಾರ ಪ್ರೇಮ್ಚಂದ್ರ ಸಾಹಿತ್ಯದ ಕೊಡುಗೆಯನ್ನು ಗಮನಿಸಿ ಅವರು ರಾಯ್ ಸಾಹೇಬ್ ಅನ್ನೋ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಅದನ್ನು ನೋಡಿ ಪ್ರೇಮ್ಚಂದ್ ಸಂತೋಷ ಆಗಲಿಲ್ಲ, ಅಂತರ್ಮುಖಿ ಆದರು. ಈ ಪತ್ರದ ಹಿಂದಿನ ಉದ್ದೇಶ ಏನಿರಬೇಕು ಅಂತ ಚಿಂತೆ ಮಾಡಿದರು. ಆಮೇಲೆ ನಕ್ರು. ಅವ್ರ ಹೆಂಡತಿ ಪತ್ರದ ವಿಷಯ ತಿಳಿದು ಏನು ಮಾಡ್ಬೇಕಂತಿದ್ದೀರಿ ಈಗ, ಪ್ರಶಸ್ತಿ ಒಳ್ಳೆಯದಲ್ವೇ, ಸಾಮಾನ್ಯರು ದೊರಕೋದಿಲ್ಲ ಇದು ಅಂದರು. ಆ ಪ್ರೇಮ್ಚಂದ್ ಹೇಳಿದ್ರಂತೆ, ಇಲ್ಲ, ನನಗೆ ಪ್ರಶಸ್ತಿ ಬೇಡ ಅಂತ ಬರೋ ತಿಳಿಸೋನಿದ್ದೇನೆ ಅಂತ ಹೇಳಿದರು. ಯಾಕೆ, ಇದರಿಂದ ಏನು ತೊಂದರೆ ಆಗ್ತದೆ ಅಂತ ಹೆಂಡತಿ ಕೇಳಿದರು. ಇದೊಂದು ಸೂಕ್ಷ್ಮ ವಿಷಯ. ಇದುವರೆಗೂ ನಾನು ನಿರ್ಭಯನಾಗಿ ನನಗೆ ಸರಿ ಅನಿಸಿದ್ದನ್ನು ಬರೆದು ಜನರ ರಾಯ್ ಸಾಹೇಬ್ ಆಗಿದ್ದೆ ನಾನು. ಆದರೆ ಪ್ರಶಸ್ತಿ ಪಡೆದರೆ ನಾನು ಸರ್ಕಾರದ ರಾಯ್ ಸಾಹೇಬೆ ಆಗಿ ಕೇವಲ ಅವರ ಅಪೇಕ್ಷೆ ಮಾಡಿದ್ದನ್ನು ಬರೀಬೇಕಾಗ್ತದೆ. ನನಗೆ ಸರ್ಕಾರದ ಮುಖವಾಣಿ ಆಗೋದು ಇಷ್ಟ ಇಲ್ಲ. ನಾನು ಜನರ ರಾಯ್ ಸಾಹೇಬ್ ಆಗೇ ಇರ್ತೀನಿ ಅಂತ ಹೇಳಿದರು ಪ್ರೇಮ್ಚಂದ್. ಅದೇ ರೀತಿ ಖಚಿತ ಮಾತುಗಳಲ್ಲಿ ಅಭಿಪ್ರಾಯ ಬರೆದು ಕಳಿಸ್ಬಿಟ್ರು. ಪ್ರಶಸ್ತಿ ತಗೊಳ್ಳಿಲ್ಲ. ಇದು ಅವರ ಆತ್ಮಾಭಿಮಾನ. ಸಣ್ಣ ಸಣ್ಣ ಪ್ರಶಸ್ತಿಗಳಿಗಾಗಿ, ಸಣ್ಣ ಸಣ್ಣ ಹುದ್ದೆಗಳಿಗಾಗಿ ಅರ್ಜಿ ಹಾಕ್ಕೊಂಡು ತಾತ್ಪೂರ್ತಿಕವಾಗಿ ಅಧಿಕಾರದಲ್ಲಿರುವಂಥ ಜನರ ಮನೆ ಮೆಟ್ಲನ್ನು ಸವಿಸುವವರನ್ನು ಕಂಡಾಗ ಪ್ರೇಮ್ಚಂದ್ರಂಥ ಧೀಮಂತರ ನೆನಪಾಗ್ತದೆ. ಅವರ ಸ್ವಾಭಿಮಾನ ನಮ್ಮ ಸ್ವಾಭಿಮಾನ ಸೆಟೆದು ನಿಲ್ಲಿಸುತ್ತೆ. ಮನಸ್ಸು ಸಣ್ಣ ಸಣ್ಣ ಪ್ರಲೋಭನೆಗೆ ಸಿಲುಕು ನರಳದಂತೆ ಪ್ರಚೋದನೆ ಮಾಡುತ್ತೆ. ಪ್ರೇಮ್ಚಂದ್ ಬದುಕಿದಂಥ ಜೀವನ ಎಲ್ರಿಗೂ ಆದರ್ಶ.